ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳೆಲ್ಲರಿಗೂ ಪ್ರಿಯವಾದಂಥ ಮೋಮೋಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಈ ಮೋಮೋಸ್ ಅಂತಂದರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದ್ರ ಜೊತೆಗೆ ಮೋಮೋಸ್ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ಮೋಮೋಸ್ಗೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಮೋಮೋಸ್ ಮಾಡೋದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ತರಕಾರಿಗಳಿಂದ ನೋಡೋಣ. ಈ ಮೋಮೋಸ್ಗೆ ನಾನು ಒಂದು ಕಟ್ಟಿನಷ್ಟು ಉರುಳಿ ಹೂವು ಅಂತ ಹೇಳ್ತೀವಲ್ಲ, ಈರುಳ್ಳಿ ಹೂವು, ಕ್ಯಾರೆಟು, ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು, ಜೊತೆಗೆ ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಇಷ್ಟು ತರಕಾರಿಗಳ ಜೊತೆಗೆ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ತರಕಾರಿ ಇದ್ರೂ ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಜೊತೆಗೆ ಸೋಯಾ ಸಾಸ್, ವೆನಿಗರ್ ಮತ್ತು ಬ್ಲ್ಯಾಕ್ ಪೆಪ್ಪರ್, ಇಷ್ಟನ್ನು ನಾವು ಉಪಯೋಗಿಸ್ಕೊಳ್ತೀವಿ. ತರಕಾರಿಗಳು ಜೊತೆಗೆ ಮಸಾಲ. ಇದ್ರ ಜೊತೆಗೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಕವರಿಂಗ್ ಕೊಡೋದಕ್ಕೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟಿಂದನೇ ಇವತ್ತು ಮೋಮೋಸ್ನ ಮಾಡೋದು ಹೇಳ್ಕೊಡ್ತಿದ್ದೀನಿ. ಇದ್ರ ಜೊತೆಗೆ ಈ ಮೋಮೋಸ್ಗೆ ಒಳ್ಳೆಯದು ಚಟ್ನಿ ಬೇಕಾಗುತ್ತೆ. ಆ ಚಟ್ನಿ, ಮೋಮೋಸ್ ಚಟ್ನಿ ಯಾವ ರೀತಿಯಪ್ಪ ಮಾಡೋದು ಅಂದರೆ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ರೆಡ್ ಚಿಲ್ಲೀಸು, ಇಷ್ಟನ್ನು ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇಷ್ಟೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ಈ ತರಕಾರಿ ಎಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಈ ಗೋಧಿ ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲಸಿಟ್ಕೊಳ್ಬೇಕು. ನಾವು ಕಲಸಿಟ್ರೆ ಅದು ಮಿನಿಮಮ್ ಅಂದರೆ 1 ಅವರ್ ಆದರೂ ನೆನೆಬೇಕಾಗುತ್ತೆ. ಆ ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇವಾಗ ಗೋಧಿ ಹಿಟ್ಟನ್ನ ಯಾವ ರೀತಿ ಕಲಸಿಡೋದು ಅಂತ ತೋರಿಸ್ತೀನಿ ಬನ್ನಿ, ಆಮೇಲೆ ತರಕಾರಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಗೋಧಿ ಹಿಟ್ಟು ಕಲಸೋದಕ್ಕೆ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದನ್ನೆಲ್ಲ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ತಾ ತುಂಬ ಮೃದುವಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ತುಂಬ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಮೋಮೋಸ್ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದಿ ಕಲಸಿದ್ದಾದ್ಮೇಲೆ ನಾವೀಗೇನು ಮಾಡಬೇಕು ಅಂದರೆ, ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಮತ್ತೊಮ್ಮೆ ನಾದ್ಬಿಟ್ಟು ನೆನೆದಿಕ್ಕೆ ಬಿಡಬೇಕು. ನೋಡಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತೊಮ್ಮೆ ನಾನು ಎಲ್ಲ ಒಂದು ಸಾರಿ ನಾದ್ಬಿಟ್ಟು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಇಷ್ಟೆಲ್ಲ ಮಿಕ್ಸ್ ಮಾಡಿದ ಮತ್ತೆ ಇದ್ರ ಮೇಲೆ ಮತ್ತೊಂದು ಸ್ಪೂನನ್ನು ಹಾಕ್ಬಿಟ್ಟು 1 ಅವರ್ನ ಇದು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಇಷ್ಟು ರೆಡಿ ಮಾಡಿ ಒಂದು ಕ್ಯಾಪ್ ಹಾಕ್ಬಿಟ್ರೆ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ನಾವು ತರಕಾರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋಂತಹ ಎಲ್ಲ ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಮೋಮೋಸ್ ಚಟ್ನಿಗೆ ಯಾವ ರೀತಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಬೇಯೋದಕ್ಕೆ ಹಾಕ್ತೀನಿ. ಅದು ಬೇಯೋ ಅಷ್ಟರಲ್ಲಿ ಇದನ್ನು ನಾನು ಒಗ್ಗರಣೆಗೆ ಹಾಕೋತೀನಿ. ನೋಡಿ, ಈ ಚಟ್ನಿ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಮೊದಲು ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ಟೊಮೊಟೊಗಳನ್ನ ಬೇಯೋದಕ್ಕೆ ಹಾಕ್ಕೋಬೇಕು. ಈ ಟೊಮೊಟೊ ಬೆಂದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ತೊಗೊಂಡಿರೋ ಮೆಣಸಿನ್ಕಾಯಿಗಳನ್ನು ಸಹ ಸೇರಿಸ್ಬೇಕಾಗುತ್ತೆ. ಇದು 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ಆಮೇಲಿಂದ ನಾನು ಇದನ್ನು ರುಬ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಟೊಮೊಟೊನ ನಾನು ಸೈಡಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಆ ಟೊಮೊಟೊ ಬೇಯೋಷ್ಟೊತ್ತಿಗೆ ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಮುಗಿಸ್ಕೊಳ್ಳೋಣ. ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಅದಕ್ಕೆ ಸೇರಿಸ್ತಿದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಒಗ್ಗರಣೆಗೆ ಏನೇನು ಪದಾರ್ಥಗಳನ್ನ ಸೇರಿಸ್ಬೇಕು ಅಂತ ಒಂದೊಂದನ್ನೇ ಹಾಕ್ತಾ ಹೋಗೋಣ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ತೊಗೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತೀನಿ.
ಈ ಬೆಳ್ಳುಳ್ಳಿ ಶುಂಠಿಯನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿದ್ವಿ. 1 ನಿಮಿಷ ಅದು ಫ್ರೈ ಆಗಲಿ. ತಕ್ಷಣ ಎಣ್ಣೆ ಒಳಗಡೆಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿನೂ ಸೇರಿಸ್ತೀನಿ. ಏಕೆಂದರೆ ಎಣ್ಣೆನಲ್ಲಿ ಮಗ್ಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರನೂ ಸ್ವಲ್ಪ ಮೈಲ್ಡಾಗಿರುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ಮಗ್ಗಿದ ಮೇಲೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿ 1 ನಿಮಿಷ ಫ್ರೈ ಆಗಲಿ. ಆಮೇಲೆ ನಾವು ತೊಗೊಂಡ್ರಂಥ ಒಂದೊಂದೇ ತರಕಾರಿಗಳನ್ನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈರುಳ್ಳಿ ಎಲ್ಲ ಅರ್ಧ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಒಂದೊಂದೇ ತರಕಾರಿಗಳನ್ನ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕ್ಯಾರೆಟು, ಈರುಳ್ಳಿ ಹೂವು ಮತ್ತು ಕ್ಯಾಪ್ಸಿಕಮ್, ಕೋಸು ಜೊತೆಗೆ ಈರುಳ್ಳಿ ಹೂವು ಎಲ್ಲವನ್ನು ಒಟ್ಟಿಗೆ ಸೇರಿಸ್ಬಿಟ್ಟು 1-2 ನಿಮಿಷ ಬೇಯಿಸೋಣ. ನೋಡಿ, ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟಿದ್ದೀನಿ. 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯೋದು ಕೂಡ. ಚೆನ್ನಾಗಿ ಅಂದರೆ ಫುಲ್ ಏನು ಬೇಯೋದು ಬೇಡ, ಒಂದು ಹಾಫ್ ಬಾಯ್ಲ್ ಆದರೆ ಸಾಕು. ಸ್ವಲ್ಪ ಕ್ರಿಂಚಿಯಾಗಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಏಕೆಂದರೆ ಅಬೆಂದಲ್ಲಿ ಮತ್ತೆ ಸ್ಟೀಮ್ ಮಾಡ್ತೀವಲ್ವಾ, ಸೊ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 2 ನಿಮಿಷಗಳ ಕಾಲ ಆಗಿದೆ. ಇದೆಲ್ಲ ಒಂದು 50% ಅಷ್ಟು ಬೆಂದಿದೆ. ಈ ಒಂದು ಟೈಮ್ನಲ್ಲಿ ನಾವು ಉಳಿದಿರೋಂಥ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ವೆನಿಗರ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ 1 ನಿಮಿಷ ಎಲ್ಲವನ್ನು ಮಿಕ್ಸ್ ಮಾಡಿಬಿಡೋಣ. ನೋಡಿ, ಎಲ್ಲವನ್ನು ಒಳ್ಳೆಯದನ್ನು ಮಿಕ್ಸ್ ಕೊಟ್ಟಿದ್ದೀನಿ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ಬೆಂದಿರೋ ಟೊಮೊಟೊಗಳನ್ನೆಲ್ಲ ಮೇಲೆ ಸ್ವಲ್ಪ ಸಿಪ್ಪೆ ತೆಗಿಬೇಕು. ಈಸಿಯಾಗಿ ಬರುತ್ತೆ ನೋಡಿ. ಏಕೆಂದರೆ ಈ ಸಿಪ್ಪೆ ತೆಗೆದು ರುಬ್ಬೋದ್ರಿಂದ ಚಟ್ನಿ ತುಂಬ ಕ್ರೀಮಿಯಾಗಿ ಬರುತ್ತೆ. ಇದು ಸಿಪ್ಪೆ ಇದ್ದರೆ ಸ್ವಲ್ಪ ಒರಟಾಗುತ್ತೆ. ಹಂಗಾಗಿ ಬೆಂದು ಸ್ವಲ್ಪ ಆರ್ಕೊಂಡ್ಮೇಲೆ ಈಸಿಯಾಗಿ ತೆಗಿಬೋದು. ತೆಗೀರಿ. ಆಮೇಲೆ ನಾವು ತೊಗೊಂಡ್ರಂಥ ಟೊಮೊಟೊ, ಮೆಣಸಿನ್ಕಾಯಿ ಜೊತೆಗೆ 1-4 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, 1 ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ಸೇರಿಸ್ಕೊಂಡು ನಾವು ಇದನ್ನು ತುಂಬ ನೈಸಾಗಿ ರುಬ್ಕೊಂಡು ಬಿಡೋಣ. ನೋಡಿ, ನಾನು ತೊಗೊಂಡಿರೋಂಥ ಟೊಮೊಟೊನ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ನೈಸಾಗಿ ರುಬ್ಬಬೇಕು. ಈಗ ನಾವು ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಬಂದಿರೋ ಅಂಥ ಟೊಮೊಟೊನ ಇದರಲ್ಲಿ ಸೇರ್ಸೋಣ. ನೋಡಿ, ಇದನ್ನು ಒಗ್ಗರಣೆ ಹಾಕಿದ್ದೀನಿ. ಎಲ್ಲವನ್ನು ಸೇರಿಸಾಗುತ್ತೆ. ಇದು ಎಷ್ಟು ಒಳ್ಳೆ ಟೇಸ್ಟ್ ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಸೇರಿಸಿರೋದ್ರಿಂದ ಮೋಮೋಸ್ಗೆ ಒಳ್ಳೆ ಕಾಂಬಿನೇಷನ್. ಈಗ ಆಫ್ ಮಾಡ್ತಾಯಿದ್ದೀನಿ. ಈ ಚಟ್ನಿ ರೆಡಿಯಾಗಿದೆ. ನೋಡಿ, ನಾನು ಮಾಡ್ಕೊಂಡಿರೋ ವೆಜಿಟಬಲ್ ಎಲ್ಲ ತಣ್ಣಗಾಗಿದೆ. ಜೊತೆಗೆ ಗೋಧಿ ಹಿಟ್ಟು ಸಹ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಈಗ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಈ ಉಂಡೆಗಳನ್ನ ಪೂರಿ ಸೈಜಲ್ಲಿ ತುಂಬ ತೆಳುವಾಗಿ ಹರ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸಾಫ್ಟಾಗಿ ಈ ರೀತಿಯಾಗಿ ಹರ್ಕೊಳ್ಳಿ. ಮಿನಿಮಮ್ ಅಂದರೆ ಪೂರಿ ಸೈಜಲ್ಲಾದರೆ ಸಾಕಾಗುತ್ತೆ, ಆದರೆ ಸ್ವಲ್ಪ ತೆಳುವಾಗಿರಬೇಕು.
ನೋಡಿ ಈ ರೀತಿ ಈ ಸೈಜಲ್ಲಿ ಒಂದು 4-5ನ ಒಂದು ಸಾರಿಗೆ ರೆಡಿ ಮಾಡಿಟ್ಕೊಳ್ಳಿ. ರೆಡಿ ಮಾಡಿಟ್ಕೊಂಡ್ಮೇಲೆ ಒಂದು ಪ್ಲೇಟ್ನಲ್ಲಿ ಈ ಥರ ಅರ್ದಿರೋ ಅಂತಹ ಚಪಾತಿ ಹಿಟ್ಟನ್ನ ತೊಗೊಂಡು ಇದರಲ್ಲಿ 1ರಿಂದ 1.5 ಸ್ಪೂನಷ್ಟು ಈ ಪಲ್ಯನ ಇದರಲ್ಲಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ನೋಡಿ ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಏಕೆಂದರೆ ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ಅಂಟುತ್ತೆ. ಅದು ನೆರಿ ನೆರಿ ಥರ ಬರುತ್ತೆ. ಈ ರೀತಿ ನೋಡಿ, ನೋಡ್ತಾ ಇದ್ದೀರಲ್ಲ, ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಮತ್ತು ಇನ್ನೊಂದನ್ನು ಅದೇ ರೀತಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಮಧ್ಯಕ್ಕೆ ಈ ಮಾಡಿರುವಂತಹ ಪಲ್ಯವನ್ನು, ಆ ವೆಜಿಟೇಬಲ್ನ ಮಧ್ಯದಲ್ಲಿ ಹಾಕ್ಕೊಳ್ಳಿ. ಸೇಮ್ ಅದೇ ರೀತಿಯಾಗಿ ಒಂದು ಸೈಡಿಂದ ಈ ಥರ ಈ ರೀತಿ ಫೋಲ್ಡ್ ಮಾಡಿದ್ರೆ ನಾವು ಹಾಕಿರೋಂಥ ಮಸಾಲ ಈಚೆಗೆ ಬೀಳಲ್ಲ. ಲಾಸ್ಟಲ್ಲಿ ಈ ರೀತಿಯಾಗಿ ಟೈಟಾಗಿ ಸುತ್ತಿರಿ. ನೋಡಿ, ನೀಟಾಗಿ ಮೊಮೋಸ್ನ ಬೇಗ ಬೇಗ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಡ್ಲಿ ಸ್ಟ್ಯಾಂಡಲ್ಲೇ ಜೋಡಿಸಿ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಮಿನಿಮಮ್ ಅಂದರೆ 10 ನಿಮಿಷ ಸಾಕು. 10 ನಿಮಿಷ ಬೇಯಿಸ್ಕೊಂಡು ಬರ್ತೀನಿ. ನೋಡಿ, ರುಚಿಕರವಾದಂತಹ ಮೋಮೋಸ್ ರೆಡಿಯಾಗಿದೆ. ಅದನ್ನು ಈ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿಂದರೆ ರುಚಿ ಮತ್ತಷ್ಟು ಅದ್ಭುತವಾಗಿರುತ್ತೆ. ನಾನು ಇದನ್ನು ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ಈ ಮೋಮೋಸ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಇದೆ. ಒಂದು ವೇಳೆ ಮೈದಾ ಯೂಸ್ ಮಾಡಿದ್ರೆ ನೋಡೋದಕ್ಕೆ ವೈಟ್ ಕಲರು ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಹೆಲ್ತ್ ವೈಸು ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಗೋಧಿ ಹಿಟ್ಟಲ್ಲಾದರೂ ಮಾಡಿ ಅಥವಾ ಮೈದಾ ಹಿಟ್ಟಲ್ಲಾದರೂ ಮಾಡಿ. ನಾನು ನಮ್ಮ ಮನೆಯಲ್ಲಿ ಮೈದಾ ಉಪಯೋಗಿಸ್ದೇ ಇರೋದ್ರಿಂದ ನಾನು ಗೋಧಿ ಹಿಟ್ಟಲ್ಲೇ ಮೋಮೋಸ್ ಮಾಡ್ತೀನಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.